ಸ್ನೇಹಿತರೆ ನಮಸ್ಕಾರ. ಆಗಲೇ ನಮಗೆ ಪದೇ ಪದೇ ಫೋನ್ ಬರ್ತಾ ಇತ್ತು, ಹಾಗಾಗಿ ನಾನು ಇದು ವಿಡಿಯೋನ ಆಫ್ ಮಾಡಿದ್ದೆ. ಓಕೆ, ಈ ಸದ್ಯದ ಈ ವಿಡಿಯೋ ನೀವೀಗ ಏನು ನೋಡ್ತಾ ಇದ್ದೀರಾ, ಈ ವಿಡಿಯೋದಿಂದ ನಿಮಗೆ ಸದ್ಯಕ್ಕೆ ನಾನು ಅಲ್ಲಿ ಅರ್ಧದಿಂದ ಮತ್ತೆ ಕಂಟಿನ್ಯೂ ಮಾತಾಡ್ತಿದ್ದೀನಿ. ಯಾರಾದರೂ ಇನ್ನು ಅದು ಪೂರ್ತಿಯಾಗಿ ಈ ವಿಷಯ ಗೊತ್ತಾಗಬೇಕಂದ್ರೆ, ಅಂದರೆ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅದು ನಿಮ್ಗೆ ಗೊತ್ತಾಗಬೇಕಂದ್ರೆ, ಇದಕ್ಕಿಂತ ಹಿಂದೆ ನಾನು ಏನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋವನ್ನು ನೋಡಿಬಿಟ್ಟು ಮತ್ತೆ ಈ ವಿಡಿಯೋನ ನೋಡಿ. ಮೊದಲನೇ ವಿಡಿಯೋ ನೋಡಿದವರಿಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗ ಸ್ನೇಹಿತರೆ, ನಾನು ಆಗಲೇ ಕ್ಲೋಸ್ ಮಾಡಿದಾಗ ಮಾರ್ಕೆಟ್ ಇಲ್ಲಿಗೆ ಬಂದಿತ್ತಲ್ವ, ವಿಡಿಯೋ ಕ್ಲೋಸ್ ಮಾಡಿದಾಗ ಆಲ್ಮೋಸ್ಟ್ ಈ ಪ್ಲೇಸಲ್ಲಿ ಮಾರ್ಕೆಟ್ ಇತ್ತು. ಓಕೆ, ಹಿಂದಿನ ವಿಡಿಯೋ ನೋಡಿದವರಿಗೆ ಗೊತ್ತಿದೆ, ಇದು ಈ ರೆಡ್ ಲೈನ್ ಬಂದ್ಬಿಟ್ಟು ನಿನ್ನೆಯ ಮಾರ್ಕೆಟ್ ಹೈ ಇದು. ಓಕೆ, ನಿನ್ನೆಯ ಮಾರ್ಕೆಟ್ ಹೈ, ಮತ್ತು ಇದು ನಿನ್ನೆ ಕ್ಲೋಸಿಂಗ್ ಲೆವೆಲ್ಲು, ಮತ್ತು ಈ ಚಿಕ್ಕ ಲೈನ್ಗಳಿದೆಯಲ್ಲ ಇದು ನನ್ನ ಲೆವೆಲ್ ಅಂತ ನಾನು ಹೇಳಿದ್ದೆ. ಮತ್ತು ಇಲ್ಲೊಂದು ರೆಡ್ ಲೈನ್ ಹಾಕಿರೋದು, ಇದು ಯಾವ ರೀತಿ ಹಾಕಿದ್ದು ಅಂದರೆ 24,000 ಸ್ಟ್ರೈಕ್ ಪ್ರೈಸ್ನಲ್ಲಿ ಇವತ್ತು ಸಿಕ್ಕಾಪಟ್ಟೆ ಕಾಲ್ ರೈಟರು ಇದ್ದಾರೆ, ಪುಟ್ ರೈಟರು ಇದ್ದಾರೆ. ಪುಟ್ ಸೆಲ್ಲು ಕಾಲ್ ಸೆಲ್ಲು ಎರಡೂ ಆಗಿದೆ. ಅದಕ್ಕೆ ನಾವು ಸ್ವಲ್ಪ 24,000ದಲ್ಲಿ ಯಾರು ಕಾಲ್ ಸೆಲ್ ಮಾಡಿದ್ದಾರೆ ಅವ್ರದ್ದು ಬ್ರೇಕ್ ಈವನ್ ಚೆಕ್ ಮಾಡಿದಾಗ ಈ ಲೆವೆಲ್ ಸಿಕ್ತು, 24,074. ಪ್ಲಸ್ ನಮ್ಮದು ಒಂದು ಲೆವೆಲ್ ಇಲ್ಲಿದೆ. ಬಟ್ ನಮ್ಮ ಲೆವೆಲ್ಗಿಂತ ಇವತ್ತು ವರ್ಕ್ ಆಗಿರೋದು 100% ಬ್ರೇಕ್ ಇವನು. ಕಾಲ್ ಸೆಲ್ಲರ್ಸು ಹೆವಿಯಾಗಿ 24,000ದಲ್ಲಿ ಇರೋದ್ರಿಂದ ಇಲ್ಲಿಂದ ಸೆಲ್ಲರ್ಸ್ ಮತ್ತು ಮಾರ್ಕೆಟ್ನ ಕೆಳಗಡೆ ತರೋದಲ್ಲಿ ಯಶಸ್ವಿಯಾಗಿದ್ದಾರೆ. ಓಕೆ, ಅಲ್ಲಿಂದ ನೋಡಿ, ಅದರಲ್ಲಿ ನಮ್ಮ ಲೆವೆಲ್ನ ಹೇಳ್ಬೇಕಂದ್ರೆ ಈ ಜಾಗದಿಂದ ಮಾರ್ಕೆಟ್ ಇಲ್ಲಿಗೆ ಬಂದಿದೆ, ಇಲ್ಲಿಗೆ ಒಂದು ತಲುಪಿದೆ ಅಂತ, ಎರಡು ಲೈನ್ ಇದೆಲ್ಲ ಇಲ್ಲಿಂದ ಇಲ್ಲಿಗೆ ತಲುಪಿದೆ ಅಂತ ನಾನು ನನ್ನ ಅನಾಲಿಸಿಸ್ ಮಾಡ್ಕೊಳ್ತೀನಿ. ಮತ್ತು ಇಲ್ಲಿ ಬ್ರೇಕ್ಔಟ್ ಆಗಿರೋದೆಲ್ಲ ಇವತ್ತು ಬುಲ್ಲಿಶ್ ನೇಚರ್ ಇರೋದಕ್ಕೆ ಬ್ರೇಕ್ಔಟ್ ಆಗಿದೆ. ಆ್ಯಕ್ಚುಲಿ ನನ್ನ ಲೆವೆಲ್ ಇಲ್ಲಿದೆ, ಇಲ್ಲಿಂದ ಕೆಳಗಡೆ ಬಂದಿದೆ ಮಾರ್ಕೆಟು. ಬಟ್ ಮೇಲಕ್ಕೆ ಹೋಗಿರೋದು ಇಲ್ಲೆಲ್ಲ ಫೈಂಡ್ ಮಾಡೋಕ್ಕಾಗಲ್ಲ, ಅಷ್ಟು ಸುಲಭವಾಗಿ ಯಾರಿಗೂ ಫೈಂಡ್ ಮಾಡೋಕ್ಕಾಗಲ್ಲ. ಮಾಡ್ತಾರೆ ದೊಡ್ಡ ದೊಡ್ಡ ಅನಲಿಸ್ಟ್, ಮಾರ್ಕೆಟಲ್ಲಿ ತುಂಬ ಪಳಗಿರೋರು, ಇಲ್ಲಿ ಮಾರ್ಕೆಟ್ ಯಾಕೆ ಈ ಥರ ಹೋಯ್ತು ಅನ್ನೋದು ತುಂಬ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ನಮಗೆಲ್ಲ ಅದೆಲ್ಲ ಅಷ್ಟೆಲ್ಲ ಹೇಳೋಕ್ಕಾಗಲ್ಲ. ಓಕೆ, ಇಲ್ಲೂ ಹೇಳ್ತಾರೆ ಮಾರ್ಕೆಟ್ ನಿನ್ನೆ ಒಂದು ಹೈ ಬ್ರೇಕ್ ಮಾಡಿದೆ ಅಂತೇಳಿ. ಬಟ್ ನಮಗೆ ಅರ್ಥ ಆಗಿರೋದು ಇವತ್ತಿನ ಒಂದು ಸಿಚುವೇಶನಲ್ಲಿ ಅರ್ಥ ಆಗಿರೋದು, ಇವತ್ತಿನ ಮಾರ್ಕೆಟಲ್ಲಿ 24,000ದಲ್ಲಿ ಕಾಲ್ ರೈಟರು. ಈಗ ನಾನು ಚೆಕ್ ಮಾಡ್ತೀನಿ ಒಂದ್ಸಲ ಇವಾಗ ಎಷ್ಟಿದ್ದಾರೆ ಅಂತ. ಆವಾಗಲೇ ನಾನು ಹೇಳಿದ್ದೆ, ಈಗ ಜಸ್ಟ್ ಚೆಕ್ ಮಾಡಿ ಹೇಳ್ತೀನಿ ಯಾವ ಥರ ಬಿಲ್ಡ್ ಆಗಿದೆ ಅಂತ. ನಾನು ಮೊಬೈಲಲ್ಲಿ ಚೆಕ್ ಮಾಡಿ ಹೇಳ್ತಾ ಇದ್ದೀನಿ, ಯಾಕಂದರೆ ಸಿಸ್ಟಮಲ್ಲಿ ತೋರಿಸ್ತಾ ಇಲ್ಲ. 24,000ದಲ್ಲಿ ಸ್ನೇಹಿತರೆ ಪುಟ್ ಸೆಲ್ಲರ್ಸು 3.21 ಕೋಟಿ, ಈ ಕಡೆ 2 ಕಾಲ್ ಸೆಲ್ಲರ್ಸು 2.33 ಕೋಟಿ. ಕಾಲ್ ಸೆಲ್ಲರು 24,000ದವರು ಬ್ರೇಕ್ ಇವನ್ ಆಗಿರೋದ್ರಿಂದ ಮಾರ್ಕೆಟ್ ಕೆಳಗಡೆ ಬಂದಿದ್ರು ಕೂಡ ಪುಟ್ ಸೆಲ್ಲರ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ. ಆಯಿತಾ, ಪುಟ್ಟವರು ಮಾರ್ಕೆಟ್ನ ಇಲ್ಲಿ ಬರೋಕ್ಕೆ ಬಿಡಲ್ಲ. ಎಷ್ಟು ನಾವು ಆಗಲೇ ನೋಡಿದ್ವಿ, 967 ಇಲ್ಲೆಲ್ಲ ಬಂದಿತ್ತು. ಇವು ಬ್ರೇಕ್ ಇವನ್ ಮಾರ್ಕೆಟ್ ಇದ್ರ ಕೆಳಗಡೆ ಬರೋಕ್ಕೆ ಬಿಡೋದೇ ಇಲ್ಲ, ಯಾಕಂದರೆ 3 ಕೋಟಿ ಸ್ಟ್ರಾಂಗ್ ಆಗಿದ್ದಾರೆ, ಇಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಈ ಪ್ಲೇಸ್ನಲ್ಲಿ. ಓಕೆ, ಈ ಮಾರ್ಕೆಟ್ ಈ ರೇಂಜ್ ಒಳಗಡೆ ಇವಾಗ ಇರುತ್ತೆ ಸದ್ಯಕ್ಕೆ. ಅದರಲ್ಲಿ ನಾನು ತಿಳ್ಕೊಳ್ಳೋದು ಅಂದರೆ ಮುಂದಿನ ಇನ್ಯಾವುದಾದ್ರು ಟ್ರೇಡ್, ಅಂದರೆ ಇದುವರೆಗೆ ಟ್ರೇಡ್ ಮಾಡಿಲ್ಲ, ಮುಂದೆ ಟ್ರೇಡ್ ಮಾಡಬೇಕಿತ್ತು ಅಂತಂದರೆ ನೋಡಿ, ಈ ಲೆವೆಲ್ ಇದೆ ನಂದು, ಈ ಲೆವೆಲ್ನ ಅಬ್ಸರ್ವ್ ಮಾಡ್ತೀನಿ. ಓಕೆ, ನನಗೆ ಮಾರ್ಕೆಟ್ ಇದೇ ಲೆವೆಲಿಂದ ವಾಪಸ್ ಇಲ್ಲಿಗೆ ಬರಬೇಕು, ಇಲ್ಲ ಅಂದರೆ ಈ ಲೆವೆಲಿಂದ ಮತ್ತೆ ಇಲ್ಲಿಗೆ ಹೋಗಬೇಕು. ಎರಡೇ ಆಪ್ಷನ್ಸ್ ಇರೋದು. ಓಕೆ, ಈಗ ನಾನು ಇದನ್ನೆಲ್ಲ ರಿಮೂವ್ ಮಾಡ್ತೀನಿ, ಯಾವ್ದು ಬೇಕಾಗಿಲ್ಲ. ಓಕೆ, ಇದು ಯಾವ್ದು ಬೇಕಾಗಿಲ್ಲ, ಇದೆಲ್ಲ ಮುಗೀತು, ಅನಾಲಿಸಿಸ್ ಮಾಡಿ ಮುಗೀತು. ಇವತ್ತಿನ ಚಾರ್ಟ್ ವಿಷಯ ಗೊತ್ತಾಯ್ತು. ಇಲ್ಲಿ ಬ್ರೇಕ್ ಇವನ್ ಇದೆ, ಇವರಿಗೆ ಕೆಳಗಡೆ ಬ್ರೇಕ್ ಇವನ್ ಹಾಕಿಲ್ಲ, ಮಾರ್ಕೆಟ್ ಮೇಲಕ್ಕೆ ಇರೋದ್ರಿಂದ. ಓಕೆ, ನೋಡಿ ಮಾರ್ಕೆಟ್ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ, 1 ನಿಮಿಷದಲ್ಲಿ ಫಾಸ್ಟಾಗಿ ಹೋಗ್ತಾ ಇದೆ. ಬಟ್ ಈ ಲೆವೆಲ್ ನನಗೆ ಇಂಪಾರ್ಟೆಂಟು. ಬಟ್ ನಾನು ಯಾವುದೇ ರೀತಿಯ ಟ್ರೇಡನ್ನು ಇಲ್ಲಿ ತಗೊಳ್ತಾ ಇಲ್ಲ. ಸಮ್ ಪರ್ಸ್ನಲ್ ಪ್ರಾಬ್ಲಮ್ಗೋಸ್ಕರ ನಾನು
ಟ್ರೇಡ್ ಮಾಡ್ತಾ ಇಲ್ಲ, ಇವತ್ತು ಅಬ್ಸರ್ವೇಷನ್ ಮಾಡ್ತಾ ಇದ್ದೀನಿ. ಓಕೆ, ಟ್ರೇಡ್ ಮಾಡಿದ್ದೀನಿ, ನಾನು ಖಂಡಿತ ಹೇಳ್ತಾ ಇದ್ದೆ ಟ್ರೇಡ್ ಮಾಡಿದ್ದೀನಿ, ಅದು ಏನು ಲಾಸ್ ಆಗಿದೆಯಾ ಏನಾಗಿದೆ ಅಂತ ನಾನು ಹೇಳ್ತಾ ಇದ್ದೆ. ಇಲ್ಲಿ ಯಾವ ಟ್ರೇಡ್ ತಗೋದಿಲ್ಲ, ಜಸ್ಟ್ ಅಬ್ಸರ್ವೇಷನ್. ನನಗೆ ಅಬ್ಸರ್ವೇಷನ್ ಮಾಡೋಕ್ಕೆ ತುಂಬ ಟೈಮ್ ಸಿಕ್ಕಿದೆ, ಹಾಗಾಗಿ ಅಬ್ಸರ್ವೇಷನ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಮಾರ್ಕೆಟ್ ಏನು ಮಾಡುತ್ತೆ. ಓಕೆ, ಈ ಲೆವೆಲ್ ಸ್ವಲ್ಪ ಮಾರ್ಕೆಟ್ನ ಕೆಳಗಡೆ ತರಕ್ಕೆ ನೋಡ್ತಾ ಇದೆ. ಇವಾಗ ನಾನು ಧೈರ್ಯ ಮಾಡಿದರೆ ಲಾಸ್ ಮಾಡ್ಕೊಳ್ಳೋಕ್ಕೂ ಟಾರ್ಗೆಟ್ ಮಾಡೋಕ್ಕೆ ರೆಡಿ ಇದೆ. ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೋಬೇಕು, ಇಷ್ಟು ದೊಡ್ಡ ಸ್ಟಾಪ್ ಲಾಸ್ ಕೊಡಬೇಕು. ಓಕೆ, ಮತ್ತು ಟ್ರೇಡ್ ತಗೋಬೇಕು. ಇಲ್ಲ ಸ್ಟಾಪ್ ಲಾಸ್ ಇಲ್ಲಿ ಕೊಡಬೇಕು, ಮೇಲೆ ಟ್ರೇಡ್ ತಗೋಬೇಕು. ಬಟ್ ಎರಡು ಟಫ್ ಇದೆ, ಯಾಕಂದರೆ ಇವತ್ತಿನ ಸಿಚುವೇಶನ್ ನಿಮ್ಮ ಮಾರ್ಕೆಟ್ ಸೈಡ್ ವೇಸ್ ಯಾವ ಥರ ಮಾಡಿದ್ದಾರೆ ಅಂತ ನೀವೇ ಈಗ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಾ. ಸೈಡ್ ವೇಸ್ಗೆ ಯಾವ ಥರ ಮಾಡಿಸಿದ್ದಾರೆ ಮಾರ್ಕೆಟ್ನ ಅಂತೇಳಿ. ಓಕೆ, ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿ ಮತ್ತೆ ಮಾರ್ಕೆಟ್ ಬ್ರೇಕ್ಔಟ್ ಆಗಿ ಮತ್ತೆ ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ, ಹಾಗೆ ತುಂಬ ಕಷ್ಟ. ಓಕೆ, ಯಾವುದೇ ಸಿಚುವೇಶನ್ ಏನು ಬೇಕಾದರೂ ಆಗ್ಬೋದು. ಮಾರ್ಕೆಟ್ ಕೆಳಗಡೆ ಬಂದಿದೆ, ಎಷ್ಟು ಪಾಯಿಂಟ್ ಬಂತು, 43ರಿಂದ 33. ಬಟ್ ಪ್ರೀಮಿಯಮ್ ಎಲ್ಲ ಅಷ್ಟು ಜಂಪ್ ಆಗಿರಲ್ಲ. ಓಕೆ, ನೋಡೋಣ ಈ ವಿಡಿಯೋದಲ್ಲಿ ಮಾರ್ಕೆಟ್ ಕೆಳಗಡೆ ಬರುತ್ತಾ ಅಂತ. ಈ ಲೈನ್ ಟಚ್ ಮಾಡುತ್ತಾ ಅನ್ನೋದು ನೋಡೋಣ. ಈ ಲೈನ್ ಟಚ್ ಮಾಡುತ್ತಾ, ಈ ಲೈನ್ ಟಚ್ ಮಾಡುತ್ತಾ. ಈ ಲೈನ್ ಟಚ್ ಮಾಡಿದ್ರೆ ಏನಂತ ನನಗೆ ಗೊತ್ತು, ಬಟ್ ಈ ಕಡೆ ಪುಟ್ ರೈಟರ್ಸ್ ಜಾಸ್ತಿ ಬಂದವ್ರೆ. ಇವಾಗ ಪುಟ್ ರೈಟರ್ ಇಲ್ಲಿ ಬಂದಿದ್ದಾರ 50ರಲ್ಲಿ. ನಾನು ನೋಡ್ತೀನಿ ಒಂದ್ಸಲ ಎಷ್ಟಾಗಿದೆ. ಐವತ್ತರಲ್ಲಿ 1.79 crore, 1.9 crore. ಕಾಲ್ಸ್ ಎಲ್ಲ 1.79 crore. ಸೆಲ್ಲರ್ಸ್ ಎಲ್ಲ ಇದ್ದಾರೆ, ಒಟ್ಟಿಗೆ ಇದ್ದಾರೆ ಸೆಲ್ಲರ್ಸು. ಮಾರ್ಕೆಟ್ ಮೇಲೆ ಹೋಗೋದನ್ನ ಸೆಲ್ಲರ್ಸ್ ಅಬ್ಸರ್ವ್ ಮಾಡ್ತಿದ್ದಾರೆ ಅಷ್ಟೇ, ಬೈಯರ್ಸ್ ಬರ್ತಾ ಇಲ್ಲ. ಬುಲ್ಲಿಶ್ ಕಡೆಗೆ ಹೋಗ್ತಾ ಇದೆ ಅನ್ನೋದು ಕಾಣಿಸ್ತಾ ಇದೆ, ಆದರೆ ನಾನು ಈ ಲೆವೆಲ್ನ ನೋಡ್ತಾ ಇದ್ದೀನಿ. ಓಕೆ, ನನಗೆ ಈ ಲೆವೆಲ್ಲು ಕರೆಕ್ಟ್ ಆಗಿದೆಯಾ ಅಂತ ಗೊತ್ತಾಗಬೇಕಂದ್ರೆ ನೋಡಿ, ಈ ಕ್ಯಾಂಡಲ್ ಕ್ಲೋಸ್ ಆಯಿತು, ನೆಕ್ಸ್ಟ್ ಕ್ಯಾಂಡಲ್ ಇದ್ರ ಮೇಲೆ ನಿಂತ್ಕೋಬೇಕು. ಅದು ರೆಡ್ ಆಗಿರಲಿ ಗ್ರೀನ್ ಆಗಿರಲಿ, ಈ ಲೆವೆಲ್ ಮೇಲೆ ನಿಂತ್ಕೋಬೇಕು. ಅದು ಅಲ್ಲಿಂದನೇ ಅದು ಪಂಚ್ ಆಗೋದಕ್ಕೆ ನೋಡ್ತಾ ಇದೆ ಮೇಲಕ್ಕೆ. ಬಟ್ ನಂಗೆ ನಿಂತ್ಕೋಬೇಕು, ಇಲ್ಲಿ ಕರೆಕ್ಟಾಗಿ ಚಿಕ್ಕದಾಗಿ ನಿಂತ್ಕೋಬೇಕು. ಕ್ಯಾಂಡಲ್ ನಿಂತ್ಕೊಂಡ್ರೆ ಅಪ್ ಸೈಡ್ಗೆ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನಂಗೆ ಅನಿಸ್ತಾ ಇದೆ. ಬಟ್ ನಾನು ಟ್ರೇಡ್ ಮಾಡೋದಿಲ್ಲ ಇವತ್ತು, ಜಸ್ಟ್ ಈ ವಿಡಿಯೋದಲ್ಲಿ ಅಬ್ಸರ್ವೇಷನ್ ಅಷ್ಟೇನೆ. ನನಗೆ ಈ ಕ್ಯಾಂಡಲ್ ಇಲ್ಲಿ ನಿಂತ್ಕೋಬೇಕು, ಇದರ ಮೇಲೆ ಈ ಲೈನ್ ಮೇಲೆ ನಿಂತ್ಕೋಬೇಕು. ಈ ಲೈನ್ ಮೇಲೆ ನಿಂತರೆ ಮೇಲ್ಗಡೆಗೆ ಒಂದು ಟ್ರೇಡ್ ಯೋಚನೆ ಮಾಡ್ತೀನಿ. ಬಟ್ ಈಗಲೂ ಅದು ಬ್ರೇಕ್ಔಟ್ ಆದರೂ ನನಗೆ ಅದು ಫೇಲ್ಯೂರ್ ಆಗ್ತದೆ, ಅಗ್ರೆಸಿವ್ ಟ್ರೇಡ್ ಆಗುತ್ತೆ.
ಓಕೆ, ನಿಂತ್ಕೊಂಡಿದೆ 24,050ಕ್ಕೆ ಒಂದು ಎಂಟ್ರಿ ಅಂತ ಇಟ್ಕೊಳ್ಳೋಣ. ಕರೆಕ್ಟಾಗಿ 24,050 ಇಲ್ಲಿ ಬಂದಿತ್ತು. ಇಲ್ಲೊಂದು ಎಂಟ್ರಿ ಅಂತ ಅಂದ್ಕೊಳ್ಳೋಣ ಇವಾಗ. ಓಕೆ, ನೆಟ್ ಸ್ಲೋ ಆಯ್ತಾ? ಕಾಲ್ ಬರ್ತಾ ಇದೆಯಾ? ಇಂಟರ್ನೆಟ್ ಏನಿತ್ತೋಯ್ತಲ್ಲ. ಕಾಲ್ ಬರ್ತಾ ಇದೆ, ಇಂಟರ್ನೆಟ್ ಸ್ಟಾಪ್ ಆಯಿತು. ಒಂದು ಸೆಕೆಂಡ್ ಸ್ನೇಹಿತರೆ. ಫಸ್ಟು ಮೊಬೈಲ್ನ ಚೇಂಜ್ ಮಾಡಬೇಕು. ನಾನು ಮೊಬೈಲಿಂದ ನೆಟ್ ಹಾಕಿರೋದು ಇದಕ್ಕೆ, ಲ್ಯಾಪ್ಟಾಪ್ಗೆ. ಕರೆಕ್ಟಾಗಿ ಅಲ್ಲಿ ಏನಾಗುತ್ತೆ ಪಿಕ್ಚರ್ ನೋಡಿ ಯಾವ ಥರ ಟೆಕ್ನಿಕಲ್ ಹೆಂಗಿರುತ್ತೆ ಅಂತ ಏನು ಅಬ್ಸರ್ವ್ ಮಾಡೋಕ್ಕೆ ಹೋಗಿರ್ತೀವಿ. ಓಕೆ, ಈಗ ನಾನು ನಿಮಗೆ ಹೇಳ್ತಾ ಇದ್ದಲ್ಲ, 24,050ಕ್ಕೆ ಎಂಟ್ರಿಂದ ಇಟ್ಕೊಳ್ಳೋಣ. ಓ ವೆರಿ ಗುಡ್. 50ರಿಂದ 60 ತನಕ ಹೋಗಿದೆ. 60 ಒಳಗಡೆ ಟಾರ್ಗೆಟ್ ಮಾಡ್ಕೋಬೇಕು ಅಂತ ನಾನು ಯೋಚನೆ ಮಾಡ್ತಿರೋದು ಅಷ್ಟೇ. ಯಾವುದೇ ಟ್ರೇಡ್ ಮಾಡಿಲ್ಲ ಇಲ್ಲಿ. ಓಕೆ ಸ್ನೇಹಿತರೆ, ಈಗ ನಾನು ಇಲ್ಲಿಗೆ ಈ ಒಂದು ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ಜಸ್ಟ್ ಇದು ಅಬ್ಸರ್ವೇಷನ್ ಅಷ್ಟೇ. ಇವತ್ತು 2 ವಿಡಿಯೋನೂ ಹಾಕಿದ್ದೀನಿ ನಾನು. ಮೊದಲನೇ ವಿಡಿಯೋದಲ್ಲಿ ಏನು ಅಬ್ಸರ್ವೇಷನ್ ಮಾಡಿದ್ದೀವಿ, ಸೆಕೆಂಡ್ ವಿಡಿಯೋದಲ್ಲಿ ಏನು ಅಬ್ಸರ್ವೇಷನ್ ಮಾಡಿದ್ದೀವಿ ಅಂತ. ಓಕೆ, ಅಂದರೆ ನಾನು ನನ್ನ ಲೆವೆಲ್ಸ್ಗಳನ್ನ ಮಾತ್ರ ಯೋಚನೆ ಮಾಡ್ತಿದ್ದೀನಿ. ಮಾರ್ಕೆಟ್ನಲ್ಲಿ ಬೇರೆ ಬೇರೆ ಲೆವೆಲ್ಸ್ಗಳಿದೆ ನೋಡಿ. ಇಲ್ಲೊಂದು ಲೆವೆಲ್ ಇದೆ, ಅದು ಬೇರೆ ಬೇರೆ ಅನಾಲಿಸಿಸ್ಸು. ಬಟ್ ನನ್ನ ಟ್ರೇಡಿಂಗ್ ಸೆಟಪ್ನಲ್ಲಿ ನನ್ನ ಲೆವೆಲ್ಗಳು ನನಗೆ ಇಂಪಾರ್ಟೆಂಟಾಗಿ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಬಟ್ ಮಾರ್ಕೆಟಲ್ಲಿ ಬೇರೆ ಬೇರೆ ಲೆವೆಲ್ಗಳೆಲ್ಲ ಇರುತ್ತೆ. ಅದು ಚೇಂಜ್ ಆಗುತ್ತೆ. ಅದಕ್ಕೆಲ್ಲ ತುಂಬ ಸ್ಟಡಿ ಮಾಡಬೇಕಾಗತ್ತೆ. ಬೇರೆ ಬೇರೆಯವರೆಲ್ಲ ಹೇಳೋದು ನಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಮುಂದಿನ ದಿನ ಇದೇ ಥರ ಯಾವುದಾದ್ರೂ ಚಾನ್ಸ್ ಸಿಕ್ಕಿದರೆ ಖಂಡಿತವಾಗಿಯೂ ನನ್ನ ಲೆವೆಲ್ನ ಹಾಕ್ಬಿಟ್ಟು ತೋರಿಸ್ತೀನಿ. ಒಂದು ಮಾತೇನಪ್ಪ ಅಂದರೆ, ಆಪ್ಷನ್ ಬೈಯಿಂಗು ದಯವಿಟ್ಟು ಯಾರು ಮಾಡೋ ಹಾಗಿಲ್ಲ. ಓಕೆ, ನಾನು ಯಾರಿಗೂ ಅಪ್ರೋಚ್ ಮಾಡೋದಕ್ಕೆ ಈ ವಿಡಿಯೋ ಕೂಡ ಮಾಡ್ತಾ ಇಲ್ಲ. ಆಪ್ಷನ್ ಬೈಯಿಂಗ್ ಮಾಡೋದೇ ತಪ್ಪು. ಆಪ್ಷನ್ ಸೆಲ್ಲಿಂಗು ಮತ್ತು ಆಪ್ಷನ್ನು ಹೆಡ್ಜಿಂಗ್ ಮಾಡ್ಬೋದು, ಇನ್ವೆಸ್ಟಿಂಗ್ ಮಾಡ್ಬೋದು, ಮ್ಯೂಚುವಲ್ ಫಂಡ್ ಮಾಡ್ಬೋದು, ಅದೆಲ್ಲ ಸರಿ. ಓಕೆ, ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಎಲ್ಲ ಸರಿ. ಟ್ರೇಡಿಂಗ್ ಬಹಳ ತಪ್ಪು. ಟ್ರೇಡಿಂಗ್ ಮಾಡಿದರೆ ಟ್ರೇಡಿಂಗ್ನಲ್ಲಿ ಮಿನಿಮಮ್ ಪ್ರತಿಯೊಬ್ಬ 50,000 ಕಳ್ಕೊಳ್ತಾನೆ ಅಂತ ಸೆಬಿನೇ ಫಸ್ಟ್ ಗೈಡ್ಲೈನ್ಸ್. ನೀವು ಆ್ಯಪ್ ಓಪನ್ ಮಾಡಿದ ತಕ್ಷಣ, ಬ್ರೋಕಿಂಗ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ಬರೋದು 50,000 ಪ್ರತಿಯೊಬ್ಬ ಕಳ್ಕೊಳ್ತಾನೆ, ರೆಡಿ ಇದ್ದೀರಾ ಎಂಟ್ರಿ ಆಗಿ ಅಂತಲೇ ಹೇಳುತ್ತೆ. ಆಪ್ಷನ್ನಲ್ಲಿ ಅಥವಾ ಟ್ರೇಡಿಂಗಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಆಗೋರು 50,000 ಕಳ್ಕೊಳಕ್ಕೆ ರೆಡಿ ಇದ್ದೀರಾ, ಮುಂದಿನ ಸ್ಟೆಪ್ ಇಡ್ಬೋದು. 50,000 ಕಳ್ಕೊಂಡ್ರು ಕೂಡ ಸರ್ವೇ ಆಗೋಕ್ಕಾಗಲ್ಲ. ಓಕೆ, ಆಪ್ಷನ್ಸಲ್ಲಿ ಏನೇ ಮಾಡಿದ್ರು 2ರಿಂದ 5 ಲಕ್ಷ ರಿಸ್ಕ್ ಇದ್ದೇ ಇದೆ. 2ರಿಂದ 5 ಲಕ್ಷ ನಿಮ್ಮ ದುಡ್ಡು ಹೋಗೇ ಹೋಗುತ್ತೆ ಮಾರ್ಕೆಟಲ್ಲಿ. ಇದಕ್ಕೆ ರೆಡಿ ಇರೋರು ಮಾತ್ರ ಆಪ್ಷನ್ ಬೈಯಿಂಗ್ಗೆ ಬರಬೇಕು. ಓಕೆ, ಇಲ್ಲ ನಾನು 5 ಲಕ್ಷಕ್ಕಿಂತ ಹೆಚ್ಚು ನಂತರ ದುಡ್ಡಿದೆ ಅಂದರೆ ನೀವು ಸೆಲ್ಲಿಂಗ್ ಹೋಗಿ, ಇನ್ವೆಸ್ಟ್ಮೆಂಟ್ ಹೋಗಿ, ಮ್ಯೂಚುವಲ್ ಫಂಡ್ ಹೋಗಿ, ಬೇಕಾದಷ್ಟು ಆಪ್ಷನ್ಸ್ ಇದೆ. ಓಕೆ, ಈ ರೀತಿ ಲೆವೆಲ್ಸ್ಗಳನ್ನ ಹಾಕ್ಕೊಂಡು ಒದ್ದಾಡೋದು ಅವಶ್ಯಕತೆನೇ ಇಲ್ಲ. ಮಾರ್ಕೆಟಲ್ಲಿ ಬೇಕಾದಷ್ಟು ದಾರಿ ಇದೆ. ಆಪ್ಷನ್ ಬೈಯಿಂಗ್ ಮಾಡಿದರೆ ಸರ್ವನಾಶ ಆಗಿ ಹೋಗ್ತೀರಾ. ಇದನ್ನು ನೆನಪಲ್ಲಿ ಇಟ್ಕೋಬೇಕು. ಜಸ್ಟ್ ಈ ಲೆವೆಲ್ಸ್ಗಳು ಅವ್ರವ್ರು ಏನೇನು ಕಲ್ತಿರ್ತಾರೆ ಅದಕ್ಕೆ ಸಂಬಂಧಪಟ್ಟಾಗೇ ಇರುತ್ತೆ. ಯಾರು ಹೇಳೋದು ಇಲ್ಲಿ ಮಾರ್ಕೆಟಲ್ಲಿ ವರ್ಕ್ ಆಗಲ್ಲ. ಓಕೆ, ಹಾಗಾಗಿ ಲೈವ್ನಲ್ಲಿ ಯಾರೇ ಏನೇ ಹೇಳಿದ್ರು ನಾನು ಹೇಳ್ದಂಗೆ ಮಾರ್ಕೆಟ್ ಆಗುತ್ತೆ, ನೆನ್ನೆ ಹಿಂಗಾಗಿತ್ತು, ಇವತ್ತು ಹಿಂಗಾಗುತ್ತೆ, ಅದೆಲ್ಲ ಸುಳ್ಳು. ಚಾರ್ಟ್ನಲ್ಲಿ ನೀವೇ ನೋಡ್ತಾ ಇದ್ದೀರಿ ನೋಡಿ. ಇಲ್ಲಿ ಏನಾಗಿದೆ ಅಂದರೆ, ನನಗೆ ಗೊತ್ತಿರಲಿಲ್ಲ. ನಾನು ಬ್ರೇಕ್ ಇವನ್ ಇಲ್ಲಿ ಚೆಕ್ ಮಾಡಿದ್ನಷ್ಟೇ. ಬ್ರೇಕ್ ಏನು ಅಂದರೆ ಮಾರ್ಕೆಟ್ ಡೌನಿಗೆ ಬಂದಿದೆ ಅಷ್ಟೇ. ಆಯಿತಾ? ಅದೇ ಥರ ಯಾವಾಗಲೂ ಇರಲ್ಲ. ಕಾಲ್ ಸೆಲ್ಲರ್ಸು, ಪುಟ್ ಸೆಲ್ಲರ್ಸು ಎಲ್ಲೆಲ್ಲೋ ಇರ್ತಾರೆ. ಸುಮ್ಮನೆ ಯಾರೂ ದುಡ್ಡು ತಂದು ಹಾಕಲ್ಲ ಮಾರ್ಕೆಟ್ಗೆ. ಓಕೆ, ಇಲ್ಲಿಂದ ನೋಡಿ ಒಂದು ಬ್ರೇಕ್ಔಟ್ ಕೊಡ್ತೀವಿ, ಪ್ರೀಮಿಯಮ್ ಎಲ್ಲ ಡೌನ್ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ತುಂಬ ತಿಳ್ಕೊಳ್ಳೋದಕ್ಕೆ ತುಂಬ ವಿಷಯಗಳಿದೆ. ಹಾಗಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡೋದು ಭಾಳ ಡೇಂಜರ್. ಅದೊಂದು ಮಾತು ಹೇಳಿರ್ತೀನಿ. 50,000 ಸೆಬಿ ಹೇಳಿರೋದು 50,000 ದುಡ್ಡು ಹೋಗುತ್ತೆ ಅಂತ ಪ್ರತಿಯೊಬ್ಬ ಟ್ರೇಡರ್ಸದು. 50,000 ಅಲ್ಲ,
ಮಿನಿಮಮ್ 2 ಲಕ್ಷ ಮ್ಯಾಕ್ಸಿಮಮ್ 5 ಲಕ್ಷ ಕಳ್ಕೊಳ್ಳೋಕ್ಕೆ ತಯಾರಾಗಿರ್ಬೇಕು ಯಾವುದರಲ್ಲಿ, ಆಪ್ಷನ್ ಬೈಯಿಂಗಲ್ಲಿ. ಇಲ್ಲಾಂದರೆ ದುಡ್ಡು ಮಾಡೋಕ್ಕೆ 1 ರೂಪಾಯಿನೂ ದುಡ್ಡು ಮಾಡೋಕ್ಕಾಗಲ್ಲ ಸ್ಟಾಕ್ ಮಾರ್ಕೆಟಲ್ಲಿ. ಇದು ಸ್ಟಾಕ್ ಮಾರ್ಕೆಟ್ ವಿಚಾರ. ಓಕೆ, ಮುಂದಿನ ದಿನ ನಾನು ಯಾವ್ದಾದ್ರು ಅಬ್ಸರ್ವೇಷನ್ ಸಿಕ್ಕಿದ್ರೆ ಹೇಳ್ತೀನಿ. ಇವತ್ತು ಮಾರ್ಕೆಟ್ದು ಒಳ್ಳೆ ಮೂಮೆಂಟ್ ಎಲ್ಲ ಮುಗಿದಿದೆ. ಓಕೆ, ಇಲ್ಲಿ ನಿಮಗೆ ಈಗಾಗಲೇ ಗೊತ್ತು ಕಾಲ್ ಸೆಲ್ಲರ್ಸ್ ಇದ್ದಾರೆ ಅಂತ, ಆದರೆ ಪುಟ್ ಸೆಲ್ಲರ್ಸು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದ್ದಾರೆ. ಮತ್ತೊಂದ್ಸಲ ಈಗ ಲಾಸ್ಟ್ ಅಪ್ಡೇಟ್ ಮಾಡಿ ಕ್ಲೋಸ್ ಮಾಡ್ತೀನಿ. ಬಟ್ ಇದು ಲೈವ್ ಅಲ್ಲ, ಆದರೂ ಪುಟ್ ಸೆಲ್ಲರ್ಸಿಂದ ಕಾಲ್ ಸೆಲ್ಲರ್ಗೆ ಪ್ರಾಬ್ಲಮ್ ಆಗ್ಬೋದಾ ಅನ್ನೋದನ್ನು ನೋಡೋದಕ್ಕೆ ಅಷ್ಟೇ. ಜಸ್ಟ್ ಒಂದು ಮಾತು ಹೇಳಿ ವಿಡಿಯೋನ ಕ್ಲೋಸ್ ಮಾಡ್ತೀನಿ ಅಂತಷ್ಟೇ. ಇಲ್ಲಿ 24,000ದಲ್ಲಿ ಏನಾಗಿದೆ ಅಂತ ನೋಡ್ಬಿಡೋಣ. ಸದ್ಯಕ್ಕೆ 24,000ದಲ್ಲಿ 3,69,00,000 ಕೋಟಿ ಅಷ್ಟು ಪುಟ್ ರೈಟ್ ಆಗಿದೆ. ಮತ್ತು ಕಾಲ್ ರೈಟ್ ಬಂದ್ಬಿಟ್ಟು 1,95,00,000 ಇದೆ. ಕಾಲ್ ಅವರು ತುಂಬ ಕಡಿಮೆ ಆಗಿದ್ದಾರೆ, ಯಾಕಂದರೆ ಇಲ್ಲಿ ಈ ಪ್ಲೇಸ್ ಬ್ರೇಕ್ಔಟ್ ಆಗುವಂಥ ತುಂಬ ಲಕ್ಷಣಗಳು ಕಾಣ್ತಾ ಇದೆ. ಅದಕ್ಕೆ ಇಲ್ಲಿ ಪೊಸಿಷನ್ನ ಬಿಡೋಕ್ಕೆ ರೆಡಿ ಇದ್ದಾರೆ. ಇವಾಗ ಆಲ್ಮೋಸ್ಟ್ ತುಂಬ ಜನ ಬಿಟ್ಟಿದ್ದಾರೆ, ಯಾಕಂದರೆ ಲಾಸ್ ಆಗ್ತಿದೆ ಅವರಿಗೆ. ಆಲ್ರೆಡಿ ಮಾರ್ಕೆಟ್ ಮೇಲೆ ಹೋಗ್ತಿದೆ. ಇಲ್ಲಿ ನೋಡಿ, ಇಲ್ಲೂ ಮಾರ್ಕೆಟ್ ಮೇಲೆ ಹೋಯ್ತು. ಕೆರಡೆ ತಂದರು. ಯಾರು ತಂದರು ಕೆರಡೆ? ಇಲ್ಲಿರೋರು ತರೋಕ್ಕಾಗಲ್ಲ, ಇಲ್ಲಿ ಕಡಿಮೆ ಇದ್ದಾರೆ ಜನರು. ಇವ್ರು ಕೆರಡೆ ತಂದರು. 24,000ದಲ್ಲಿರೋರು ತಂದರು ಕೆರಡೆ. ಈಗ 24,000ದವರೇ ಬಿಟ್ಟು ಓಡೋಕೆ ರೆಡಿ ಆಗಿದ್ದಾರೆ, ಆಯಿತಾ. ಮೇಲ್ಗಡೆ ಇರೋರಿಗೆ ಇನ್ನೂ ಬ್ರೇಕ್ ಇವನ್ ಇದೆ, ಆಯಿತಾ. ಆದರೂ ಮಾರ್ಕೆಟ್ನ ಟ್ರೈ ಮಾಡ್ತಾರೆ ಇಲ್ಲಿ ತರೋದಕ್ಕೆ. ಇಲ್ಲಿ ತರಕ್ಕೆ ಸಾಧ್ಯ ಆದರೆ ಇವರು ಪುಟ್ ರೈಟು ಮನ್ಸು ಮಾಡಬೇಕು, ಇವ್ರ ಪೊಸಿಷನ್ ಬಿಡಬೇಕು. ಇವ್ರು ಯಾಕೆ ಬಿಡ್ತಾರೆ? 3 ಕೋಟಿಗಿಂತ ಜಾಸ್ತಿ ಇದ್ದಾರೆ ಇಲ್ಲಿ. 3 ಕೋಟಿ ಅಂದರೆ ಸಾಮಾನ್ಯನಾ? 1 ಕೋಟಿ ಇರೋದೇ ಕಷ್ಟ. ಈ 3 ಕೋಟಿ ಇದ್ದಾರೆ ಅಂದರೆ ಇವರು ಬಿಡಲ್ಲ. ಮಾರ್ಕೆಟ್ನ ಇಲ್ಲಿ ಬ್ರೇಕ್ ಮಾಡ್ತಾರೆ, ಮಧ್ಯಾಹ್ನದ ಒಳಗಡೆ ಮಾಡ್ತಾರೆ ಇವರು. ಬಟ್ ಅದು ಯಾವ ಥರ ಅಂತ ಗೊತ್ತಿಲ್ಲ. ಇವರು ಪೊಸಿಷನ್ ಕಡಿಮೆ ಮಾಡಿದರೆ ಇವರು ಸ್ಟ್ರಾಂಗ್ ಆಗ್ತಾರೆ, ಏನಾದರೂ ಪಕ್ಕ ಇಲ್ಲಿಂದ ಬ್ರೇಕ್ಔಟ್ ಆಗುತ್ತೆ. ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಯಾರಾದರೂ ಎಕ್ಸ್ಪೀರಿಯನ್ಸ್ ಟ್ರೇಡರ್ ಇದ್ದರೆ ನಾನು ಹೇಳಿದ್ದು ಆಗುತ್ತಂತ ನೀವು ನೋಡ್ಕೊಳ್ಳಿ. ನಿಮಗೆ ತೊಂದರೆ ಏನೋ ನಿಮಗೆ ಗೊತ್ತಿದೆ ಅಂದರೆ ನಿಮ್ಮ ಅನಾಲಿಸಿಸ್ ಕರೆಕ್ಟ್ ಇರುತ್ತೆ. ಬಟ್ ನನ್ನ ಪ್ರಕಾರ ಇವತ್ತಿನ ಒಂದು ಮಾರ್ಕೆಟ್ ಹೇಳ್ತಾ ಇರೋದು. ಓಕೆ, ಬಟ್ ಮಾರ್ಕೆಟಲ್ಲಿ ನ್ಯೂಸ್ಗಳೆಲ್ಲ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಿದೆ. ಯುದ್ಧ ಯಾವ ಥರ ಆಗ್ತದೆ, ಏನೇನು ಪ್ರಾಬ್ಲಮ್ ಆಗ್ತದೆ ಎಲ್ಲ ನಿಮ್ಗೆ ಗೊತ್ತಿದೆ. ಅದು ಸದ್ಯಕ್ಕೆ ಇವತ್ತು ಮಾತ್ರ ಪುಟ್ ರೈಟರ್ಸ್ ಬಂದಿದ್ದಾರೆ. ಏನಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ. ಮಾರ್ಕೆಟ್ನ ಸೈಡ್ ವೇಸ್ ಮಾಡೋಕ್ಕೆ ಬಂದಿದ್ದಾರೋ ಅದು ಟ್ರ್ಯಾಪ್ ಮಾಡೋಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ. ನೋಡಿ ಮಾರ್ಕೆಟ್ ಹೆಂಗೆ ಡೌನ್ ಬರ್ತಿದೆ ನೋಡಿ. ಅಷ್ಟು ಪುಟ್ ಸೆಲ್ ಇದ್ದರು, ಇಲ್ಲಿಂದ ಹೆಂಗೆ ಬರ್ತಿದೆ ನೋಡಿ. ಕಾಲ್ ಸೆಲ್ಲರ್ಸ್ ಆಲ್ಮೋಸ್ಟ್ ಬಿಟ್ಟಿದ್ದಾರೆ, ಆದರೂ ಇವ್ರನ್ನೆಲ್ಲ ಎತ್ತೋ ಸಾಧ್ಯತೆ ಕೂಡ ಇರುತ್ತೆ. ಒಂದೇ ಸಲ ಇವ್ರನ್ನೆಲ್ಲ ವಾಶ್ಔಟ್ ಮಾಡೋ ಸಾಧ್ಯತೆ ಇರುತ್ತೆ. ವಾಲಿಟಿಲಿಟಿ ಆಗ್ಬೋದು, ಆಯಿತಾ. ಬಟ್ ನನಗೆ ನೋಡಿ, ನನ್ನ ಲೆವೆಲ್ ಇಲ್ಲಿ ಕ್ರಾಸ್ ಆದಮೇಲೆ ಮೇಲೆ ಇಲ್ಲಿ ಕ್ರಾಸ್ ಮಾಡಿಲ್ಲ. ಬಟ್ ಹಾಗಂತೇಳಿ ನಾವು ಇಲ್ಲಿಂದನೂ ತಗೊಳಕ್ಕಾಗಲ್ಲ. ಪೊಸಿಷನ್ನು ತಗೊಳಕ್ಕಲ್ಲ, ತುಂಬ ಟಫ್ ಇದೆ. ಇದು ಟಫ್ ಇದೆ. ಮುಂದಿನ ಅಬ್ಸರ್ವೇಷನ್ ಮಾಡೋಣ. ಇಲ್ಲಿಗೆ ಈ ವಿಡಿಯೋನ ಕೂಡ ಕ್ಲೋಸ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.